ನಿಮ್ಮ ಆರ್ಟ್ ಚೆನ್ನಾಗಿ ಫಂಕ್ಷನ್ ಆಗ್ಬೇಕು ಅಂದ್ರೆ ಕಿಡ್ನಿಯಿಂದ ಎಸೆನ್ಸ್ ಬೇಕು. ಮೇಲ್ಗಡೆಯಿಂದ ಆರ್ಟ್ ಬೆಂಕಿ ಕೊಡುತ್ತೆ, ಯಾರಿಗೆ? ಕಿಡ್ನಿಗೆ. ಕಿಡ್ನಿ ಇಂಟೆನ್ಸ್ ಏನ್ ಕೊಡುತ್ತೆ? ಆರ್ಟ್ಗೆ ಕಿಡ್ನಿ ಎಸೆನ್ಸ್ ಕೊಡುತ್ತೆ. ಎರಡೂನು ಅತ್ಯಂತ ಸಿಂಕ್ರನಸ್ ಅಂತ ಕರಿತೀವಿ ನಾವು. ನಿಮ್ಗೆ ಒಂದು ನಿಮಿಷ ಆರ್ಟ್ ಮತ್ತೆ ಕಿಡ್ನಿ ಸಿಂಕ್ರನಸ್ ಆಗಿಲ್ಲ ಅಂದ್ರೆ ದಟ್ಸ್ ಇಟ್. ನೆಕ್ಸ್ಟ್ ಡೇ ಮಾರ್ನಿಂಗ್ ಕಾಲೂತ ಬಂದಿರುತ್ತೆ. ಕಾಲೂತ ಯಾಕೆ ಬರುತ್ತೆ ಗೊತ್ತಾ? ಆಕ್ಚುಲಿ ಅದು ಹಾರ್ಟ್ ಪ್ರಾಬ್ಲಮ್. ಬಟ್ ಪ್ರಾಬ್ಲಮ್ ತೋರ್ಸೋದಲ್ಲಿ ಕಿಡ್ನಿನಲ್ಲಿ. ಹಾರ್ಟ್ ಕಿಡ್ನಿಗೆ ಬಿಸಿ ಕೊಡ್ತಾ ಇದ್ರೆ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಎಲ್ಲಿವರೆಗೂ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡುತ್ತೆ ಕಾಲೂತ ಬರಲ್ಲ, ಫಿಟ್ಟಿಂಗ್ ಎಡಿಮಾ ಆಗಲ್ಲ, ಯೂರಿನ್ ರಿಟೆನ್ಷನ್ ಆಗಲ್ಲ, ಫ್ರೀಕ್ವೆಂಟ್ ಅರ್ಜೆಂಟ್ ಯೂರಿನೇಷನ್ ಆಗಲ್ಲ. ಯಾವಾಗ ಹಾರ್ಟ್ ಇಂದ ಕಿಡ್ನಿಗೆ ಬಿಸಿ ಬಂದಿಲ್ಲ ಅಂದ್ರೆ ದೆನ್ ಪ್ರಾಬ್ಲಮ್ ಸ್ಟಾರ್ಟ್ಸ್ ಇನ್ ದ ಲೋವರ್ ಅಬ್ಡಮೆನ್. ಅದೇ ತರ ಕಿಡ್ನಿಯಿಂದ ಹಾರ್ಟ್ಗೆ ಎಸೆನ್ಸ್ ಹೋಗಿಲ್ಲ ಅಂದ್ರೆ, ಕಿಡ್ನಿನಲ್ಲಿ ಏನಿದೆ? ಫೈನೆಸ್ಟ್ ಎನರ್ಜಿ ಇರುತ್ತೆ. ಟಾಪ್ 3: ಅಸ್ಥಿ, ಮಜ್ಜೆ, ಶುಕ್ರ. ಈ ಮೂರು ಸಪ್ತ ಧಾತುಗಳಲ್ಲಿ ಫೈನೆಸ್ಟ್ ಎನರ್ಜಿ ಅಸ್ಥಿ, ಮಜ್ಜೆ, ಶುಕ್ರ. ಇವು ಮೂರು ಕಿಡ್ನಿ ಅಂಡರ್ ಇರುತ್ತೆ, ಕಿಡ್ನಿ ಕಂಟ್ರೋಲ್ ಮಾಡ್ತಿರುತ್ತೆ. ಸೊ ಯಾವಾಗ ನಿಮ್ಮ ಕಿಡ್ನಿ ಎಸೆನ್ಸ್ ಕಡಿಮೆ ಆಗುತ್ತೆ, ಸೊ ಇಟ್ಸ್ ಕಿಡ್ನಿಯಿಂದ ಹಾರ್ಟಿಗೆ ಎಸೆನ್ಸ್ ಹೋಗ್ತಾ ಇಲ್ಲ, ಆಯಿಲ್, ಶುಕ್ರ ಧಾತು, ದೆನ್ ಇಮ್ಮಿಡಿಯೇಟ್ ಆಗಿ ಹಾರ್ಟ್ ಫಂಕ್ಷನಲ್ ಎನರ್ಜಿ ಡೌನ್ ಆಗುತ್ತೆ. ಒಂದು ಹಾರ್ಟ್ ರೇಟ್ ಕಡಿಮೆ ಆಗ್ಬೋದು, ಇಲ್ಲ ಪಲ್ಸ್ ರೇಟ್ ಮೋರ್ ದೆನ್ 110 ಆಗ್ಬೋದು. ಅರಿದಮಿಕ್ ಹಾರ್ಟ್ ಅಂತ ಕರಿತೀವಿ ನಾವು. ತುಂಬಾ ಲೋ ಆಗ್ಬೋದು, ತುಂಬಾ ಹೈ ಆಗ್ಬೋದು. ಆರ್ ಕಾರ್ಡಿಯಾಕ್ ಅರೆಸ್ಟ್ ಆಗ್ಬೋದು. ಇದೆಲ್ಲ ತಣ್ಣಗಾಗ್ಬಿಡುತ್ತೆ ಎದೆ ಮತ್ತೆ ಬೆನ್ನಿಂದೆ. ಸೊ ಆಬ್ವಿಯಸ್ಲಿ ಒಂದು ದೀಪಕ್ಕೆ ಎಣ್ಣೆ ಒಯ್ದಿಲ್ಲ ಅಂದ್ರೆ ಏನಾಗುತ್ತೆ? ಎಣ್ಣೆ ಹಾಕಿಲ್ಲ, ವಾಟ್ ಹ್ಯಾಪನ್ಸ್? ದೀಪ ಹೆಂಗಾರುತ್ತೋ ಅದೇ ತರ ನಿಮ್ಮ ಹೃದಯದ ಶಕ್ತಿನೂ ಕಡಿಮೆ ಆಗ್ತಾ ಬರುತ್ತೆ.